ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಬಾಸುಂದಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ನಂದಿನಿ ಹಾಲು. ಇಲ್ಲಿ ನಾನು ಆರೆಂಜ್ ಕಲರ್ ಪ್ಯಾಕೆಟ್ ಹಾಲು ತೊಗೊಳ್ತಾ ಇದ್ದೀನಿ. ಗಟ್ಟಿಯಾಗಿರುವಂಥ ಯಾವುದಾದ್ರೂ ಹಾಲು ಪರವಾಗಿಲ್ಲ, ತೊಗೊಳ್ಬೋದು. ಸಕ್ಕರೆ ರುಚಿಗೆ, ಸಣ್ಣದಾಗಿ ಹೆಚ್ಚಿರುವಂಥ ಬಾದಾಮಿ ಹಾಗೂ ಪುಡಿ ಇಟ್ಕೊಂಡಿರುವಂಥ ಏಲಕ್ಕಿ ಪುಡಿ ತೊಗೊಳ್ತಾ ಇದ್ದೀನಿ. ಇಲ್ಲಿ ಕೇಸರಿ ದಳಗಳನ್ನ ಹಾಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಮೊದಲು ಬಾಣಲೆ ಕಾದ ನಂತರ ಹಾಲು ಹಾಕಿ ಕುದಿಲಿಕ್ಕೆ ಬಿಡಬೇಕು. ಹೈ ಫ್ಲೇಮಲ್ಲಿಟ್ಟು ಕುದಿ ಬರೋದವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ಕುದಿ ಬಂದಮೇಲೆ ಫ್ಲೇಮ್ನ ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಹಾಲು ಚೆನ್ನಾಗಿ ಕುದಿ ಬರೋವರೆಗೂ, ಕುದಿ ಬಂದು ಚೆನ್ನಾಗಿ ಗಟ್ಟಿ ಆಗೋ ತನಕ ಚೆನ್ನಾಗಿ ಕಾಯಿಸ್ಕೊಳ್ತಾ ಇರಬೇಕು. ಮೀಡಿಯಂ ಫ್ಲೇಮಲ್ಲಿಟ್ಟರೆ ಹಾಲು ಉಕ್ಕಿ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದ್ರ ಮುಂದೆನೇ ಇದ್ದು ಸಾಧ್ಯವಷ್ಟು ಕೈ ಆಡಿಸ್ತಾ ನೋಡ್ಕೊಳ್ತಾ ಇರಬೇಕು. ಸಿಮ್ಮಲ್ಲಿ ಇಟ್ಟಾಗ ಯಾವುದೇ ರೀತಿ ಉಕ್ಕು ಬರೋದಿಲ್ಲ. ಪಾತ್ರೆ ದೊಡ್ಡದಾಗಿದ್ದರೆ ಆವಾಗ ಮಧ್ಯ ಒಂದು 2-3 ನಿಮಿಷ ಬಿಟ್ಟು ಕೈ ಆಡಿಸಿದ್ರು ಸಾಕಾಗುತ್ತೆ. ಆದರೆ ಫ್ಲೇಮ್ ಜಾಸ್ತಿ ಇಟ್ಟಾಗ ಮಾತ್ರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಸೌಟಲ್ಲಿ ಅಥವಾ ಸ್ಪೂನಲ್ಲಿ. ಹಾಲು ಕುದ್ದು ಚೆನ್ನಾಗಿ ಗಟ್ಟಿ ಆಗುತ್ತೆ. ಈ ಹಂತದಲ್ಲಿ ನಿಮಗೆ ರುಚಿಗೆ ಬೇಕಾಗಿರೋಷ್ಟು ಸಕ್ಕರೆ ಹಾಕ್ಕೊಳ್ಬೋದು. ಸಕ್ಕರೆ ಆದಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆಲ್ರೆಡಿ ಹಾಲು ಕುದ್ದು ಗಟ್ಟಿಯಾಗಿರುತ್ತೆ, ಅದರಲ್ಲಿ ಸ್ವೀಟ್ನೆಸ್ ಅಂಶ ಇರುತ್ತೆ. ಜಾಸ್ತಿ ಸಕ್ಕರೆ ಹಾಕಿಬಿಟ್ರೆ ತುಂಬ ಸ್ವೀಟ್ ಆಗುತ್ತೆ, ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಈ ಹಂತದಲ್ಲಿ ಏಲಕ್ಕಿ ಪುಡಿ, ಸಣ್ಣದಾಗಿ ಹೆಚ್ಚಿರೋಂಥ ಬಾದಾಮಿ ಹಾಕ್ಕೊಳ್ಬೋದು. ಇಲ್ಲಿ ಪಿಸ್ತಾ ಮತ್ತು ಕುಂಬಳಕಾಯಿ ಬೀಜ ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಸರ್ವ್ ಮಾಡಬೇಕಾದ್ರೆ 2-3 ಗಂಟೆ ಫ್ರಿಡ್ಜಲ್ಲಿಟ್ಟು ತಣ್ಣಗಾದ್ಮೇಲೆ ಸರ್ವ್ ಮಾಡಬೇಕು. ಇದು ತಣ್ಣಗೆ ತಿಂದಷ್ಟು ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಲಾಸ್ಟಲ್ಲಿ ಸರ್ವ್ ಮಾಡಬೇಕಾದ್ರೆ ಕೇಸರಿ ಹಾಲು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ತುಂಬ ಸಿಂಪಲಾಗಿರುತ್ತೆ, ಆದರೆ ಟೈಮ್ ತೊಗೊಳುತ್ತೆ. ಸಮಾಧಾನವಾಗಿ ಮಾಡಿದಷ್ಟು ರುಚಿ ಚೆನ್ನಾಗಿರುತ್ತೆ. ಬಾಸುಂದಿನ ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ತಿಳಿಸಿ. ಹಾಗೂ ನನ್ನ ಚಾನಲ್ ಮೊದಲು ಸಾರಿ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ